ತುಂಬ ದೊಡ್ಡ ಚೇಂಜು ನೋಟಿಸ್ ಮಾಡ್ತಾರೆ ಅದು ಮದುವೆ ಆದಮೇಲೆ. ಗೈಸ್ ಕ್ಯಾಮ್ರಾ ಆಫ್ ಆಗಿದ್ದೆ ಶುರುವಾಯಿತು ಗೈಸ್ ನನ್ನ ಹೆಂಡ್ತಿದು ಕಂಪ್ಲೇಂಟು. ಬ್ಲ್ಯಾಕ್ ಲಿಸ್ಟೆಡ್ ನೋಡೋಣ. ರೋಡ್ ಚೆನ್ನಾಗಿದೆ ರೋಡು. ಈಗ ಬರಮ ಹೇಳ್ದೆ ತಳ್ಬೇಡ ಹೊಡಿಬೇಡ. ಅರ್ಥ ಆಗ್ತಿದೆಯಾ ಗೈಸ್ ಎಂಥ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ನಾನು ಅಂತ. ಒಂದು ದೊಡ್ಡ ಸಾಧನೆನೇ ಆಗೋಯ್ತು. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ನಮ್ಮ ಮನೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ನಮ್ಮ ರೂಮಲ್ಲಿ ಇದ್ದೀನಿ ಸದ್ಯಕ್ಕೆ. ಏನಕ್ಕೆ ಅಂದರೆ ಒಂದು ಶೂಟ್ ಮಾಡಬೇಕು, ಓಕೆನಾ. ಸೊ ಪ್ಲ್ಯಾನ್ ಆಗ್ತಾ ಇದೆ. ಬೇಸಿಕಲಿ ಈ ಪ್ಲ್ಯಾನ್ ಮಾಡೋದು, ಈ ಸ್ಕ್ರಿಪ್ಟನ್ನ ಮೆಮೊರೈಸ್ ಮಾಡೋದೇನಿರುತ್ತೆ ಅದನ್ನೆಲ್ಲ ನೆನೆಸ್ಕೊಂಡಾಗ ಈ ಕಾಲೇಜಲ್ಲಿದ್ದಾಗ ವೈವಾ ಕೇಳ್ತಾರೆ ಅಂತ ಅಂದ್ಬಿಟ್ಟು ಏನೇನು ಕ್ವೆಶನ್ ಕೇಳ್ತಾರೆ, ಅದಕ್ಕೆ ಏನು ಆನ್ಸರ್ ಮಾಡಬೇಕು, ಹಿಂಗೆ ಕೇಳ್ಬಿಟ್ರೆ ಏನು ಮಾಡೋದು ಅಂತ ಎಲ್ಲದಕ್ಕೂ ಪ್ರಿಪೇರ್ ಆಗ್ತಿದ್ವಲ್ಲ ಹೊರಗಡೆ ನಿಂತ್ಕೊಂಡು ನಮ್ಮ ಟರ್ನ್ ಬರೋ ತನಕ. ಸೊ ಆ ಥರ ನಮ್ಮ ಟರ್ನ್ ಅಂದರೆ ಇಲ್ಲಿ ನಾನು ಕೂತ್ಕೊಂಡು ವಿಡಿಯೋ ಮಾಡೋದು. ಆ ಸಮಯ ಬರೋ ತನಕ ಫುಲ್ಲು ಪ್ರಿಪೇರ್ ಆಗ್ತಾ ಇದ್ದೀನಿ. ಏನು ಮಾಡಬೇಕು, ಏನೇನು ಪಾಯಿಂಟ್ಸ್ ಇದೆ, ಯಾವುದಾದ್ರು ಮಿಸ್ ಮಾಡಬಾರ್ದು, ಯಾವ ಪಾಯಿಂಟ್ ಯಾವಾಗ ಹೇಳಬೇಕು. ಸೊ ಇವೆಲ್ಲದನ್ನು ಯೋಚನೆ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ. ಸದ್ಯಕ್ಕೆ ಹಿಂಗೆ ನಡೀತಾ ಇದೆ ನಮ್ಮ ದಿನ. ಸೊ ನೋಡಿ, ಡೋರ್ ಗೀರೆಲ್ಲ ಕ್ಲೋಸ್ ಎಲ್ಲ ಮಾಡಿಕೊಂಡು ಎಲ್ಲ ಸೆಟಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಶೂಟ್ ಮುಗಿಸ್ಬಿಟ್ಟು ಅದಾದಮೇಲೆ ಸಿಗ್ತೀನಿ. ಆ್ಯಂಡ್ ಇದು ರೀಲ್ ಆ್ಯಕ್ಚುಲಿ ಮಾಡ್ತಿರೋದು, ಅದೆಲ್ಲ ನೀವು ನಮ್ಮ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಶಾರ್ಟ್ಸಲ್ಲಿ ಎಲ್ಲ ನೋಡ್ಬೋದು. ಸೊ ಇನ್ಸ್ಟಾಗ್ರಾಮಲ್ಲಿ ಬೈ ಚಾನ್ಸ್ ಯಾರು ಫಾಲೋ ಮಾಡ್ತಿಲ್ಲ ಅಂದರೆ ಮರಿದಂಗೆ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬು, ಲೈಕು ಎಲ್ಲ ಮಾಡಿಬಿಡಿ ಈ ನಮ್ಮ ವ್ಲಾಗಿಗೆ. ಸೊ ಪಟ್ಟಂತ ಶೂಟ್ ಮುಗಿಸಿ ಸ್ವಲ್ಪ ಎಡಿಟಿಂಗ್ ಇತ್ತು, ಆ ಕೆಲಸ ಎಲ್ಲ ಮುಗಿಸಿ ಬರೀ 5 ನಿಮಿಷಕ್ಕೆ ರೆಡಿ ಆಗಿರೋದು ಗೈಸ್. 2:30 ಹೊರಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ 2:45 ಆಗಿಬಿಟ್ಟಿದೆ. ಎಲ್ಲಿಗೆ ಹೋಗ್ತಿದ್ದೀವಿ ಏನು ಎಲ್ಲ ಅಂದಿವೆ ಹೇಳ್ತಿರಂತೆ. ಸೊ ಜಾಸ್ತಿ ಟೈಮ್ ಇಲ್ಲ, ಬೈತಾರೆ ಡ್ಯಾಡಿ ಮಮ್ಮಿ. ಇವತ್ತು ಡ್ಯಾಡಿ ಮಮ್ಮಿ ಜೊತೆಲಿ ಬರ್ತಿದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಭಯ ಭಕ್ತಿ ಏನೇ ಕೆಲಸ ಇದ್ರು ಕರೆಕ್ಟ್ ಟೈಮ್ ಮುಗಿಸಿದ್ದೀನಿ. ಸೊ ಮಿಕ್ಕಿದ ಮಾತುಕತೆ ಅಂದಿವೆ ಆಡೋಣ ಬನ್ನಿ. ಏನು ಮೇಡಮ್ ಎಲ್ಲ ತೊಗೊಂಡಿದ್ಯಾ? ಹಾಂ ಗೈಸ್, ಮದುವೆಗೆ ಮುಂಚೆ ಹೆಂಗೆ ಆರಾಮಾಗಿ ಟೆನ್ಷನ್ ಇಲ್ದಾರೆ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಆರಾಮಾಗಿ ಹೋಗ್ಬಿಟ್ಟು ಬರ್ತದೆ. ಈಗ ಅದು ತೊಗೊಂಡಿದ್ದೀವ, ಇದು ತೊಗೊಂಡಿದ್ವಾ, ಮುಯ್ ಕವರ್ ಬರ್ದಿದ್ದೀವ, ಎಸ್ಪೆಷಲಿ ಮುಯ್ ಕವರ್ಗೆ. ಮದುವೆಗೆ ಮುಂಚೆ ಎಲ್ಲ ತಲೆನೇ ಕೆಡ್ಸ್ಕೊತಾರಲ್ಲ, ಅದು ಏನಾದ್ರು ತೊಗೊಂಡೋಗೋಣ, ಇಲ್ಲ ಅದು ಹೋಗಿಲ್ಲ ನಮ್ಮ ಹುಡುಗರದು ಅಂತ ಹೇಳ್ಬಿಟ್ಟು ಆರಾಮಾಗಿ ಹೋಗ್ಬಿಟ್ಟು ಬರ್ತಾ ಇದ್ವಿ. ಅವೆಲ್ಲ ಫಾರ್ಮಾಲಿಟೀಸೇ ಇರ್ತಾರಲ್ಲ. ಇವಾಗ ಒಂದು ಸಿಂಪಲ್ ಫಂಕ್ಷನು, ತುಂಬ ದೂರದವರು ಗೊತ್ತಿಲ್ಲದಿರೋರು ಕರೆದೋರೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮುಯ್ ಕವರ್ ಇಲ್ಲರೆ ಹೋಗೋಕ್ಕಾಗಲ್ಲ. ಸೊ ಲೈಫಲ್ಲಿ ಇದು ಚೇಂಜ್ ಆಗುತ್ತೆ. ಮದುವೆ ಆದ್ಮೇಲೆ ಇಂಪಾರ್ಟೆಂಟಾಗಿ ಚೇಂಜ್ ಆಗಿರೋದು ಇದೆ. ಆ್ಯಂಡ್ ಇನ್ನೊಂದು, ನಾನು ಹೋಗ್ಬೇಕಾದ್ರೆ ಒಬ್ಬನೇ ಗಾಡೀಲಿ ಹೋಗ್ತಾ ಇದ್ದೆ ಮ್ಯಾಕ್ಸಿಮಮ್ ನಂಬರ್ ಆಫ್ ದಿ ಟೈಮ್ಸು. ಈಗ ಹಂಗಾಗಲ್ಲ, ಕಾರತಣ ಅಂತ ಅಂದ್ಬಿಟ್ಟು ಆಗುತ್ತೆ. ಬರೀ ನಾವಿಬ್ರು ಹೋಗ್ಬೇಕಾದ್ರೆ ಇವಾಗ ಕಾರಲ್ಲೇ ಹೋಗೋಣ ಅಂತಲೇ ಅನಿಸುತ್ತೆ ಅನ್ನೋದಕ್ಕಿಂತ ಸಿಚುವೇಶನ್ ಹಂಗಿರುತ್ತೆ. ಓಕೆನಾ, ಸುಮ್ಮನೆ ಹೆಲ್ಮೆಟ್ಟು ಅಲ್ಲಿ ಇಲ್ಲಿ ಜಂಜಾಟ ಬೇಡ. ಕೆಲವೊಂದು ಟೈಮ್ ಬರೋದು ಲೇಟ್ ಆಗಿಬಿಡುತ್ತೆ. ಸೊ ಆ ಲೇಟ್ ನೈಟಲ್ಲಿ ಸೇಫ್ ಇರಲ್ಲ, ಆರಾಮಾಗಿ ಕಾರಲ್ಲಿ ಬರೋಣ ಅನ್ನೋದು ಒಂದು ಥಾಟ್ ಬರುತ್ತೆ. ಸೊ ಲೈಫಲ್ಲಿ ಇವೆರಡು ತುಂಬ ದೊಡ್ಡ ಚೇಂಜು ನೋಟಿಸ್ ಮಾಡ್ತಾ ಇರೋದು ಮದುವೆ ಆದಮೇಲೆ. ನಾನು ಒಂದೇ ದಿನಕ್ಕೆ ಫುಲ್ಲು ಧೂಳಾಗ್ಬಿಟ್ಟಿದೆ ಕವರು, ಬರೀ ಒಂದೇ ದಿನಕ್ಕೆ. ಬಟ್ ನಮ್ಮ ಕಾರ್ ಇವತ್ತು ಪಳ ಅಂತ ಉಳಿತಾ ಇರುತ್ತೆ. ಸೊ ಗೈಸ್, ಈಗ ಸದ್ಯಕ್ಕೆ ಮನೆಯಿಂದ ಹೊರಟು ಆನ್ ದಿ ವೇ ಬಂದು ಒಂದು ಸ್ಟಾಪ್ ಹಾಕಿದ್ದೀವಿ ಫ್ಯೂಯಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು. ಸೊ ತುಂಬ್ಕೋತಾ ಇದೆ ಫ್ಯೂಯಲ್ ಅಲ್ಲಿ ಫುಲ್ ಟ್ಯಾಂಕೆ ಮಾಡಿಸ್ಬಿಡೋಣ ಅಂತ. ನೆಕ್ಸ್ಟ್ ಏನಾಗುತ್ತೆ ಏನೋ ಇರಲಿ. ಗೈಸ್, ಈಗ ಸದ್ಯಕ್ಕೆ ನಾವು ಹೊರಟಿದ್ದೀವಿ, ನೈಸ್ ರೋಡಲ್ಲಿದ್ದೀವಿ, ಓಕೆನಾ. ಸೊ ಈ ಥರ ಒಂದು ಫ್ರೇಮು ನಿಮಗೆ ತುಂಬ ಅಪರೂಪ ಕಾಣೋದು, ನಮ್ಮ ಡ್ಯಾಡಿ ಇಲ್ಲಿ ಕುತ್ಕೊಳೋದು. ಸೊ ಕೆಲವೊಂದು ಸರಿ ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಜಗಳಾಡ್ಕೊಂಡ್ಬಿಟ್ಟಿರ್ತೀವಿ, ಓಕೆನಾ. ಸೊ ಅಂಥ ಟೈಮಲ್ಲಿ ನಾನು ಹೆಂಡತಿ ಹಿಂದೆ ಕಳಿಸ್ಬಿಟ್ಟಿರ್ತೀನಿ, ಅವಾಗ ಡ್ಯಾಡಿ ಮುಂದೆ ಬಂದುಬಿಟ್ಟಿರ್ತಾರೆ. ಸೊ ಈ ಥರ ನಡೀತಿರುತ್ತೆ. ಬಿಡ್ತು ಕಾಮನ್ ಡೈಲಾಗ್ ನನ್ನ ಹೆಂಡ್ತಿದು, ಏನಾರು ಹಿಂಗೆ ಹೇಳ್ಬಿಟ್ರೆ. ಸೊ ಹಂಗೆಲ್ಲ ಏನೂ ಇಲ್ಲ, ಸುಮ್ಮನೆ ತಮಾಷೆಗೆ ಹೇಳಿದ್ದು. ಸೊ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ಇನ್ನೊಂದು ಸ್ಟಾಪ್ ಆಗಬೇಕು ನಾವು, ಇನ್ನೊಬ್ರು ಜಾಯಿನ್ ಆಗ್ತಾರೆ ನಮ್ಮ ಜೊತೆ. ಸೊ ಹಾಗಾಗಿ ನೀವೆಲ್ಲರೂ ಅಲ್ಲೇ ಕುತ್ಕೊಂಬಿಡಿ ಲೇಡೀಸು ಅಂತ ಅಂದ್ಬಿಟ್ಟು ಲೇಡೀಸ್ ಗ್ರೂಪ್ನ ಹಿಂದೆ ಬಿಟ್ಬಿಟ್ಟಿದ್ದೀವಿ, ನಾವು ಜೆಂಟ್ಸು ಮುಂದೆ ಬಂದುಬಿಟ್ಟಿದ್ದೀವಿ ಅಷ್ಟೇ. ಸೊ ಅದೇ ಪ್ಲ್ಯಾನು. ಇವತ್ತು ನಾವು ಹೋಗ್ತಿರೋದು ಕುಣಿಗಲಲ್ಲ ಯಡಿಯೂರಿಗೆ. ಸೊ ಯಡಿಯೂರಿಗೆ ಹೋಗ್ತಿರೋದು ಫಂಕ್ಷನ್ಗೆ. ಸೊ ಅದರಿಂದ ಮುಂಚೆ ಒಂದು ಜಾಗ ಇದೆ, ನಮ್ಮ ಡ್ಯಾಡಿ ಯಾವಾಗಲೋ ಒಂದ್ಸರಿ ಹೋಗಿದ್ರಂತೆ ಒಂದು ಬೆಟ್ಟಕ್ಕೆ. ಆ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಹೆಂಗಿರೋ ನಮ್ಮ ಹತ್ರ ಟೈಮ್ ಇದೆ, ಅಷ್ಟು ದೂರ ಹೋಗ್ತೀವಿ, ಅದೊಂದು ವಿಸಿಟ್ ಹಾಕ್ಬಿಟ್ಟು ಬರೋಣ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸರಿ ಆಯಿತು, ಇನ್ನೇನು ಮಾಡೋದು, ತುಂಬ ದಿನ ಆಯಿತು ಹೊರಗಡೆ ಇಲ್ಲಿ ಸುತ್ತಿ ಅಂತ ಅಂದ್ಬಿಟ್ಟು ಆಯಿತು ಅಂತ ಎಲ್ಲರೂ ಗ್ರೀನ್ ಸಿಗ್ನಲ್ ಕೊಟ್ಟು ಎಲ್ಲರೂ ಹೊರಟಿದ್ದೀವಿ. ಬೇಗನೆ ಹೊರಟಿದ್ದೀವಿ. ಆ್ಯಕ್ಚುಲಿ ಇವತ್ತು ರಿಸೆಪ್ಷನ್ಗೆ ಹೋಗೋಣ ಅಂತ ಇರೋದು, ಸಾಯಂಕಾಲ ರಿಸೆಪ್ಷನ್ ಇರೋದು. ಸೊ ಈ ಟೈಮ್ಗೆ ಹೊರಟಿರೋದು ಏನಕ್ಕೆ ಅಂದರೆ, ಹೋಗ್ಬಿಟ್ಟು ಅಲ್ಲೆಲ್ಲ ಒಂದು ರೌಂಡ್ಸ್ ಹಾಕ್ಕೊಂಡು ಆರಾಮಾಗಿ ಇನ್ನೊಂದೆರಡು ವಿಸಿಟ್ಗಳಿದ್ದಾವೆ ಬೇರೆ ಬೇರೆ ಜಾಗಕ್ಕೆ. ಸೊ ಅವೆಲ್ಲ ಮುಗಿಸ್ಕೊಂಡು ಹೋಗೋದಕ್ಕೆ ಟೈಮ್ ಮ್ಯಾಚ್ ಆಗುತ್ತೆ. ಗೈಸ್ ಕ್ಯಾಮ್ರಾ ಆಫ್ ಆಗಿದ್ದೆ ಶುರುವಾಯಿತು ಗೈಸ್ ನನ್ನ ಹೆಂಡ್ತಿದು ಕಂಪ್ಲೇಂಟು. ಹಂಗೆಲ್ಲ ಹೇಳ್ತಾರ ಅಂತ. ಕ್ಯಾಮ್ರಾ ಆಫ್ ಆಗೋವರೆಗೂ ಸೈಲೆಂಟ್ ಆಗಿದ್ಲು, ಆಫ್ ಆಗಿದ ತಕ್ಷಣ ಸ್ಟಾರ್ಟ್. ಏನೋ ಇವಾಗ ಹೇಳು, ಏನಿಲ್ವಾ, ಏನೋ ಜಗಳ ಆಡಿದ್ವಿ ಅಂತನಾ? ಓಕೆ ಗೈಸ್, ನಾನು ಹೆಂಡ್ತಿ ಕಂಡೀಷನ್ ಹಾಕಿದ್ಮೇಲೆ ಅಷ್ಟೇ ಆಡೋದು ಬೇಡ. ನಮ್ಮ ಫಸ್ಟ್ ಸ್ಟಾಪ್ಗೆ ನಾವು ಬಂದಿದ್ದೀವಿ, ಓಕೆನಾ. ಎಲ್ಲಿಗೆ ಬಂದಿದ್ದೀವಿ ಅಂತ ಈ ಮುಖ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗೈಸ್. ಹಾಂ, ಅರಳಿದೆ ನೋಡಿ ಮುಖ, ಫುಲ್ ಅರಳ್ಬಿಟ್ಟಿದೆ. ತೋರಿಸಿ ಇನ್ನೊಂದ್ಸರಿ ಕ್ಲೋಸಪ್ಪಲ್ಲಿ ಫುಲ್ ಅರಳ್ಬಿಟ್ಟಿದೆ ಮುಖ.
ಬ್ಲ್ಯಾಕ್ ಲಿಸ್ಟೆಡ್. ಬ್ಲ್ಯಾಕ್ ಲಿಸ್ಟ್ ಬಂತಾ? ನಾವು ಹೈವೇಯಿಂದ ಒಂದು ಡಿವಿಯೇಷನ್ ತೊಗೊಂಡು ಈಗ ಇಂಟೀರಿಯರ್ ರೋಡ್ ಹೋಗ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ ನಮ್ಮ ಡ್ಯಾಡಿ ಒಂದು ಜಾಗ ಹೇಳಿದ್ದಾರೆ ಅಲ್ಲಿ ಹೋಗ್ಬೇಕು ಅಂತ. ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಮ್ಯಾಪ್ಸ್ ಪ್ರಕಾರ 5 ಗಂಟೆಗೆ ಅದು ಕ್ಲೋಸು ಅಂತ ತೋರಿಸ್ತಾ ಇದೆ, ಓಕೆನಾ. ಬಟ್ ಆದರೂ ಇರಲಿ, ನೋಡ್ಕೊಂಬರೋಣ. ಇಷ್ಟು ದೂರ ಬಂದುಬಿಟ್ಟು ಒಂದು ರೌಂಡ್ ಹಾಕೊಂಬರೋಣ. ಅದೇನು ಕ್ಲೋಸ್ ಆದರೂ ಎಷ್ಟು ಆಕ್ಸೆಸಬಲ್ ಇರುತ್ತೆ ಅಷ್ಟೇ ನೋಡ್ಕೊಂಬರೋಣ ಸಾಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ರೋಡ್ ಮಾತ್ರ ಚೆನ್ನಾಗಿದ್ದಾವೆ. ಹೊಸದಾಗಿ ಯಾವಾಗಲೂ ತಾರ ಹಾಕ್ಬಿಟ್ಟಿದ್ದಾರೆ. ನಮ್ಮ ಡ್ಯಾಡಿ ಹೇಳಿದ ಜಾಗಕ್ಕೆ ಬಂದಿದ್ದೀವಿ. ಬಟ್ ಸೀನ್ ಏನು ಅಂತ ಹೇಳಿದ್ರೆ ಮೇಲೆ ಹೋಗ್ಬೇಕಂತೆ. ಸೊ ಇಲ್ಲೆಲ್ಲ ರೋಡ್ ಚೆನ್ನಾಗಿದೆ, ಹೋಗ್ಬೋದು. ಸೊ ಅವ್ರು ಹೇಳಿದ್ರು ಮಳೆ ಬಂದು ಸ್ವಲ್ಪ ರೋಡ್ ಕೊರೆದಂಗೆ ಆಗಿದೆ, ಕಾರು ತಗ್ಲುತ್ತೆ ಕೆಳಗಡೆ, ಬೇಡ ಹೋಗ್ಬೇಡಿ, ಬೇಕಾದ್ರೆ ನಡ್ಕೊಂಡು ಹೋಗೋದಿದ್ರೆ ನಡ್ಕೊಂಡು ಹೋಗಿ ಅಂತ ಅಂದರು. ಸೊ ನೋಡೋಣ, ರೋಡ್ ಚೆನ್ನಾಗಿದೆ ರೋಡು. ಈಗ ಬಾರಮ್ಮ. ರೋಡ್ ಚೆನ್ನಾಗಿದೆ, ಹೋಗ್ಬೋದು. ಸೊ ಏನಾಗ್ತಿದೆ ಅಂದರೆ ಇಲ್ಲಿ ಪರಶುರಾಮ ಅವರು ಕೊಡಲಿನಲ್ಲಿ ಕಲ್ಲನ್ನ ಹೊಡೆದಿರೋದು, ಅದು ಮಾರ್ಕು ಎಲ್ಲ ಇದೆಯಂತೆ. ಸೊ ಅದೇನು ಎಕ್ಸಾಕ್ಟ್ಲಿ ಪೂರ್ತಿ ಸ್ಟೋರಿ ನಂಗೆ ಗೊತ್ತಿಲ್ಲ, ಡ್ಯಾಡಿ ಗೊತ್ತು. ಸೊ ಅದು ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ವಲ್ಪ ಹೇಳ್ತಿರೋ. ಸೊ ಆ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿರೋದು. ಬಟ್ ಇಲ್ಲೆಲ್ಲರೂ ಹೇಳ್ತಿರೋದು 5 o'clock ಕ್ಲೋಸು, ಅದು ಅರ್ಚಕರೇ ಬರಬೇಕಂತೆ, ಕ್ಲೋಸ್ ಆಗಿರುತ್ತಂತೆ. ಇರ್ಬೋದು, ಅಲ್ಲಿ ಒಂದು ಕಾಣ್ತಾ ಇದೆ. ಸೊ ಇಲ್ಲಿ ಅರ್ಚಕರೇ ಬರಬೇಕು, ಅದು ಕ್ಲೋಸ್ ಮಾಡಿರ್ತಾರೆ, ಗೇಟ್ ಲಾಕ್ ಹಾಕಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ದೂರ ಬಂದಿದ್ದೀವಲ್ಲ ಅಂತ ಒಂದು ನೋಡ್ಕೊಂಡು ಹೋಗ್ಬೇಕಷ್ಟೇ ಮೋಸ್ಟ್ಲಿ. ಸೊ ಡ್ಯಾಡಿ ಬರಲ್ಲ ಅಲ್ಲ, ನಾವು ಮೇಲೆ ಹತ್ಬಿಟ್ಟು ಹೋಗಲ್ಲ, ನಮಗೂ ಆಗಲ್ಲ. ಅಲ್ಲಿ ಮೇಲೆ ಅಲ್ಲಿದೆ ಆ ಜಾಗದಲ್ಲಿ. ಆ್ಯಂಡ್ ಕ್ಲೋಸ್ ಮಾಡಿದರೆ ಏನಕ್ಕೆ ಸುಮ್ಮನೆ ಹೋದ್ರೂ ಯೂಸ್ ಇಲ್ಲ. ಆರಾಮಾಗಿ ಕೂತಿದ್ದ? ಹಾಂ ಇಲ್ಲ, ನಾನು ಆರಾಮಾಗಿ ಕೂತ್ಕೊಂಡಿದ್ದೆ ಗೈಸ್. ಇವತ್ತು ಆರಾಮಾಗಿ ಕೂತ್ಕೊಂಡಿದ್ದೆ. ಸೊ ಮ್ಯಾಟ್ರ್ ಏನು ಗೊತ್ತಾ ಗೈಸ್, ಆನ್ ದಿ ವೇ ಬರ್ತಾ ಒಂದು ಸೀನ್ ಆಯಿತು. ಸೀನ್ ಏನು ಅಂದರೆ, ನನ್ನ ಫಾಸ್ಟ್ಯಾಗು ಬ್ಲ್ಯಾಕ್ ಲಿಸ್ಟ್ ಆಗಿದೆ, ಓಕೆನಾ. ಏನಕ್ಕೆ ಬ್ಲ್ಯಾಕ್ ಲಿಸ್ಟ್ ಆಗಿದೆ ಅಂತ ನನಗೂ ಐಡಿಯಾ ಇಲ್ಲ, ಓಕೆನಾ. ಈಗ ಅಲ್ಲಿ ಚೆಕ್ ಮಾಡಿಸ್ಬೇಕಾದ್ರೆ ಓಪನ್ ಆಗಲಿಲ್ಲ, ಅಂದರೆ ಚೆಕ್ ಮಾಡಿಸ್ಬೇಕಾದ್ರೆ ಫಾಸ್ಟ್ಯಾಗ್ ತೋರಿಸಿದಾಗ ಅದು ಓಪನ್ ಆಗಲಿಲ್ಲ ಗೇಟು. ಸೊ ಅದಕ್ಕೋಸ್ಕರ ಏನಕ್ಕೆ ಬ್ಲ್ಯಾಕ್ ಲಿಸ್ಟೆಡ್ ಅಂತ ಬಂತು. ಇದೇನಕ್ಕೆ ಬ್ಲ್ಯಾಕ್ ಲಿಸ್ಟೆಡ್ ಅಂತ ವಿಚಾರಿಸಿದಾಗ ಅವ್ರು ನೈಸ್ ರೋಡ್ ಅವ್ರು ಮಾಡಿರ್ತಾರೆ ಸರ್, ಏನು ಮಾಡೋಕ್ಕಾಗಲ್ಲ. ನಾನು ಸರಿ, ನೈಸ್ ರೋಡ್ ಅವ್ರು ನಾರ್ಮಲ್ ಬ್ಯಾಲೆನ್ಸಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡ್ತಾರೆ, ಏನಾದ್ರು ಮಾಡಿರಲಿ, ಅದು ಬಿಡಿ. ನಂತರ ಆ್ಯನ್ಯಲ್ ಪಾಸ್ ಇದೆ. ಸೊ ಪಾಸಲ್ಲಿ ನ್ಯಾಷನಲ್ ಹೈವೇ ಅಲ್ಲ, ಸೊ ಪಾಸ್ ತೊಗೊಳ್ತಾರೆ. ಸೊ ಪಾಸಲ್ಲಿ ಅಕ್ಸೆಪ್ಟ್ ಮಾಡಿಬಿಡ್ರಿ ಅಂತ ಅಂದೆ. ಅವ್ರು ನೋಡಿದ್ರೆ ಇಲ್ಲ, ಪಾಸಲ್ಲಿ ಆಗೋದಿಲ್ಲ ಅಂತ ಅಂದರು. ಬ್ಯಾಲೆನ್ಸ್ ಇದೆ ನನ್ನ ಹತ್ರ, ಓಕೆನಾ. ಆಲ್ಮೋಸ್ಟ್ 500 ಏನೋ ಬ್ಯಾಲೆನ್ಸ್ ಇದೆ, ಫಾಸ್ಟ್ಯಾಗ್ ಬ್ಯಾಲೆನ್ಸು, ಪ್ಲಸ್ ಆ್ಯನ್ಯುವಲ್ ಪಾಸ್ ಇದೆ. ಸೊ ಇವೆಲ್ಲದರೂ ಇಟ್ಕೊಂಡು ಅದು ಬ್ಲ್ಯಾಕ್ ಲಿಸ್ಟ್ ಅಂತ ಬಂದಿದ್ದು ಒಂದೇ ಒಂದು ಕಾರಣಕ್ಕೆ ದುಡ್ಡು ಪೇ ಮಾಡಿಬಿಟ್ಟು ಬರಬೇಕಾಯ್ತು. ಅದು ಏನಕ್ಕೆ ಬ್ಲ್ಯಾಕ್ ಲಿಸ್ಟ್ ಆಗಿದೆ ಅಂತ ನನಗೂ ಐಡಿಯಾ ಇಲ್ಲ. ನಾರ್ಮಲ್ ಏನು ಚಾರ್ಜಸ್ ಇರುತ್ತೆ ಟೋಲ್ದು, ಅದು ಅದ್ರ ಜೊತೆಗೆ ಪೆನಾಲ್ಟಿ, ಎರಡೂ ಸೇರಿ ದುಡ್ಡು ಕಟ್ಬಿಟ್ಟು ಬಂದಿದ್ದೀನಿ. ಹಂಗೆ ಯೋಚನೆ ಮಾಡ್ತಿದ್ದೀನಿ, ಪಾಸ್ ಇಟ್ಕೊಂಡು ಬ್ಯಾಲೆನ್ಸ್ ಇಟ್ಕೊಂಡು ಯಾವುದೂ ಯೂಸ್ ಆಗಲಿಲ್ಲಲ್ಲಪ್ಪ ಅಂತ ಅಂದ್ಬಿಟ್ಟು. ಸೊ ಅದೇನಕ್ಕೆ ಹಂಗೆ ಮಾಡೋರು ಅಂತ ಗೊತ್ತಾ. ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ನಮ್ಮದೇ. ಅಲ್ಲಿ ಮಾತಾಡಿದ್ರೆ ಯೂಸ್ ಇಲ್ಲ. ಸೊ ಬಿಡು ಓಲಿ ಅಂತ ಅಂದ್ಬಿಟ್ಟು ಪೇ ಮಾಡಿಬಿಟ್ಟು ಬಂದೆ. ನೀವೇ ನಡ್ಕೊಂಡು ಎಷ್ಟು ದೂರ ಬಂದುಬಿಟ್ಟಿದ್ದೀವಿ. ಅವರು ಅಲ್ಲೇ ಇದ್ದಾರೆ, ಮಮ್ಮಿ ಮತ್ತು ನನ್ನ ಹೆಂಡತಿ ಅವರ ಮಮ್ಮಿ, ಅದೇ ನಮ್ಮ ಅತ್ತೆ. ಆಯಿತಾ, ಹೇಳ್ದೆ ತಳ್ಬೇಡ, ಹೊಡಿಬೇಡ, ಅಂದರೆ ಅರ್ಥ ಆಗಲಿ. ನಮ್ಮ ಮಮ್ಮಿ ಅಂತ ಬರಲಿ ಅಂತ ಹೇಳ್ಬಿಟ್ಟು ಹೇಳ್ದೆ. ನಮ್ಮ ಮಮ್ಮಿ, ಇವ್ರ ಮಮ್ಮಿ ಅಂತ. ಸೊ ಅಷ್ಟು. ಹಾಂ ಬಂದೆ. ನಮ್ಮ ಮಮ್ಮಿ ಬೈತಾ ಇದ್ದಾರೆ, ಹೋಗ್ಬೇಡ್ರಿ ಬನ್ನಿ ಇಬ್ಬರೇ ಅಂತ. ಅದೇ ಒಟ್ಟಿನಲ್ಲಿ ಇಲ್ಲಿ ಸ್ಟೆಪ್ಸ್ ಎಲ್ಲ ಇದೆ ಗೈಸ್. ಮೋಸ್ಟ್ಲಿ ಹತ್ಕೊಂಡು ಹೋಗ್ಬೋದೇನೋ. ಅದೇ ಕ್ಲೋಸ್ ಮಾಡಿರ್ತಾರಂತಲ್ಲ ಗೇಟು, ಇಲ್ಲ ಅಂದಿದ್ದಿದ್ರೆ ಹೋಗ್ಬೋದಾಗಿತ್ತು. ಅದು ಇದು ಮಠ ಇರೋದು ಇಲ್ಲಿ, ಓಕೆನಾ. ಇದೇನಿದು, ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗ್ತಾರೆ. ಅಲ್ಲಿ ನೋಡು, ಅವರಿಬ್ರು ಹೋಗ್ತಾ ಇದ್ರಲ್ಲಿ, ಡ್ಯಾಡಿ ಅಲ್ಲಿ ಹೋಗ್ತಿದ್ದಾರೆ, ನಾವು ಈ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ. ಅದಾ ನೋಡಿ, ಎಲ್ಲರೂ ಒಂದೊಂದು ದಿಕ್ಕು. ಯೂನಿಟಿ ಇಲ್ಲ ಗೈಸ್, ಯೂನಿಟಿನೇ ಇಲ್ಲ. ಸೊ ಎಲ್ಲರೂ ಒಂದೊಂದು ದಾರಿ, ಅವ್ರವ್ರಿಗೆ ಯಾರಲ್ಲಿ. ಅಮ್ಮ ನಮ್ಮನ್ನ ಕರೆದ್ರು, ಅಲ್ಲಿಗೆ ಹೋಗಬೇಡಿ ಬನ್ನಿ ವಾಪಸ್ಸು ಅಂತ. ಇವಾಗ ನೋಡಿದ್ರೆ ಅವರೇ ಒಂದ್ ಕಡೆ ಹೋಗ್ತಾವ್ರೆ. ಕಂಪ್ಲೇಂಟ್ ಮಾಡು. ಯಾರು ಕಂಪ್ಲೇಂಟ್ ಮಾಡ್ತೀಯಾ? ಅಪ್ಪನಿಗೆ ಹೇಳು. ನೋಡಿ, ನಮ್ಮ ಕಾರ್ ಮಾತ್ರ ಅಮಾಯಕಂತರ ನಿಂತ್ಬಿಟ್ಟೈತೆ. ವಿಂಡೋ ಏನೂ ಎತ್ತಿಲ್ಲ, ಸುಮ್ಮನೆ ಓಡಾಡಿದ್ದೀವಿ. ಅಲ್ಲೊಂದಿಷ್ಟು ನೀರಿದೆ. ಸೊ ತುಂಬ ಹತ್ರ ಎಲ್ಲ ಹೋಗೋದು ಬೇಡ ಅಂತ ಅಂದ್ಬಿಟ್ಟು, ನನಗೆ ಗೊತ್ತು ಇಲ್ಲಿ ನಮ್ಮ ಮಮ್ಮಿ ಹಿಂದೆ ಇದ್ದಾರೆ, ಪಕ್ಕಾ ಬೈತಾರೆ ಏನಾದ್ರು ಹೋಗ್ತೀನಿ ಅಲ್ಲಿಗೆಲ್ಲ ಅಂತ ಅಂದರೆ. ಸೊ ಅದಕ್ಕೋಸ್ಕರ ಬೇಡ ಅಂತ ನಾನೇ ಸುಮ್ಮನೆ ಇದ್ದೀನಿ, ನಾನೇ ಹೋಗ್ತಾಯಿಲ್ಲ. ಏನು ತಲೆ ಆಡಿಸ್ತಾ ಇದೆಯಾ? ಅಮ್ಮ ಹೇಳ್ತಾರೆ, ನಾವು ಅದಕ್ಕೆ ಹೋಗದೆ ಸುಮ್ಮನೆ ನಿಂತಿದ್ದೀವಿ. ನೀನು ಬರ್ತೀಯಾ? ಇಲ್ಲ, ನಾನು ಬರ್ತೀನಿ. ಬೇಡ, ನೀನು ಬರಬೇಡ. ನಾನಿಲ್ಲೇ ನೀವೆಲ್ಲ ಹೋಗೋಕ್ಕಾಗುತ್ತೆ ಹಂಚ್ಕೊಂಡ್ರೆ. ಎಲ್ಲ ಅರ್ಥ ಆಗ್ತಿದೆಯಾ ಗೈಸ್, ಎಂಥ ಇಕ್ಕಟ್ಟು ಪರಿಸ್ಥಿತಿಯಲ್ಲಿದ್ದೀನಿ ನಾನು ಅಂತ. ಹೌದೌದು. ಮಠ ಇದೆ ಅಂತ ಹೇಳಿದ್ನಲ್ಲ, ಸೊ ಆ ಜಾಗಕ್ಕೆ ಬಂದಿದ್ದೀವಿ ಹಿಂದೆಯಿಂದ. ಸೊ ಇದು ಈ ಥರ ಇದೆ. ಲೆಟ್ಸ್ ಗೋ.
ಸೊ ಗೈಸ್ ಇಲ್ಲಿ ಈ ದೇವಸ್ಥಾನದಿಂದ ಅಲ್ಲಿ ಕಾಣ್ತಿದೆ ನೋಡ್ರಿ, ಮೋಸ್ಟ್ಲಿ ನಾವು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಸೊ ಗೈಸ್ ಆಫ್ಟರ್ ಎ ಬ್ರೇಕ್ ಈಗ ನಾವು ಮನೆಗೆ ಬಂದಿದ್ದೀವಿ. ಸೊ ನಮ್ಮ ಕಾರಲ್ಲಿ ನಿಲ್ಸಿದ್ದೀವಿ. ನಮ್ಮ ಮನೆಗೆ ಬಂದಿಲ್ಲ, ಈಗ ನಾನು ಬಂದಿರೋದು ನನ್ನ ಹೆಂಡತಿಯವರ ಅಜ್ಜಿ ಮನೆಗೆ. ಸೊ ಇವತ್ತು ಫುಲ್ಲು ನನ್ನ ಹೆಂಡತಿ ಮನೆ ಕಡೆ ಸಂಬಂಧದೇ ಫುಲ್ ಕಮಿಟ್ಮೆಂಟ್ಸು. ಸೊ ಫಸ್ಟು ನನ್ನ ಹೆಂಡತಿ ಮನೆಗೆ ಹೋದ್ವಿ, ಅಲ್ಲಿಂದ ನನ್ನ ಹೆಂಡತಿಯವರ ಅಜ್ಜಿ ಮನೆಗೆ ಬಂದಿದ್ದೀವಿ. ಈಗ ಇಲ್ಲಿಂದ ನೆಕ್ಸ್ಟ್ ಫಂಕ್ಷನ್ ಇದೆ ಅಂತ ಹೇಳೋಣ. ಸೊ ಅದು ನನ್ನ ಹೆಂಡತಿ ಮನೆ ಸೈಡ್ದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಈ ಥರ ನಡೀತಾ ಇದೆ ನಮ್ಮ ದಿನ. ಸೊ ಒಂಚೂರು ಕೆಲಸ ಇತ್ತು, ಅದಕ್ಕೋಸ್ಕರ ಟೆರೆಸ್ ಮೇಲೆ ಬಂದಿದೆ. ಇಲ್ಲಿ ಸಿಗ್ನಲ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಬಡ್ಡಿ ಮಗಂದು ಆಗಲಿಲ್ಲ, ಅರ್ಧಕ್ಕೆ ಬರ್ದ ನಿಂತೋಗ್ಬಿಡ್ತು. ಎಲ್ಲ ಹೇಗೆ ನೋಡ್ತಾರೆ ನೋಡಿ, ಯಾರೋ ಹೊಸಬ್ರು ಬಂದ್ಬಿಟ್ಟವ್ರಲ್ಲ ಅಂತ. ಅಲ್ಲೂ ಇದ್ದಾವೆ ಗೈಸ್. ಈಗ ಸದ್ಯಕ್ಕೆ ಪಟ್ಟಂತ ರೆಡಿಯಾಗಿದ್ದೀವಿ, ಹೊರಡೋಣ ಅಂತ ಹೇಳ್ಬಿಟ್ಟು ಫಂಕ್ಷನ್ಗೆ. ಈಗ ನೋಡಿ ಫುಲ್ ಫಾರ್ಮಲ್ ಶೂಸ್ ಹಾಕ್ಕೊಂಡು ಫಾರ್ಮಲ್ಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇವಾಗ ಒಂದು ಫಂಕ್ಷನ್ ರೆಡಿ ಅನ್ನೋ ಥರ ಕರೆಕ್ಟಾಗಿ ಆಗಿದೆ. ಆವಾಗಲೇ ರೌಂಡ್ಸ್ ಹಾಕಕ್ಕೆ ರೆಡಿಯಾಗಿದ್ವಿ. ಸೊ ಎಲ್ಲರೂ ಬರೋದಕ್ಕೆ ಕಾಯ್ತಾ ಇದ್ದೀವಿ, ಬಂದ ತಕ್ಷಣ ಹೊರಡೋಣ. ಫೈನಲಿ ನಾವು ಈಗ ವೆನ್ಯೂಗೆ ಬಂದಿದ್ದೀವಿ. ಸೊ ಅಲ್ಲೇ ಕಾಣ್ತಿದೆಯಲ್ಲ ಅದೇ ಚೌಲ್ಟ್ರಿ. ಎಲ್ಲರನ್ನೂ ಅಲ್ಲೇ ಇಳಿಸ್ಬಿಟ್ಟು ಆ್ಯಸ್ ಯೂಶ್ವಲ್ ನಮ್ಮ ರೆಗ್ಯುಲರ್ ರೊಟೀನ್ ಏನಿದೆ, ನಾವಿಬ್ಬರು ಪಾರ್ಕ್ ಮಾಡಿಬಿಟ್ಟು ಹುಡುಕ್ ಬರೋದು. ಸೊ ಅದೇ ಮಾಡ್ತಾಯಿದ್ದೀವಿ. ಪಾರ್ಕಿಂಗಿಗೆ ನೋಡಿ ಎಷ್ಟು ದೂರ ತೊಗೊಂಡು ನಿಲ್ಸಿದ್ದೀವಿ. ಫುಲ್ಲು ಗಾಡಿಗಳು, ಇವೆಲ್ಲ ಮದುವೆಗೆ ಬಂದಿರೋ ಗಾಡಿಗಳೇ, 2 ವೀಲರ್ಸ್ ಎಲ್ಲ. ಏನವ ಫುಲ್ಲು ನಿಮ್ಮ ಮನೆ ಕಡೆ ಹಿಂಗೆ ನೆಂಟರು ಊಟಕ್ಕೆ ಬಂದು ಕುತ್ಕೊಂಡಿದ್ದೀವಿ. ಒಂದು ದೊಡ್ಡ ಸಾಧನೆನೇ ಆಗೋಯ್ತು. ಇಲ್ಲ ನೆಂಟಿ ಅಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಕುತ್ಕೊಂಡಿದ್ದಾರಲ್ಲ ಲೈನಾಗಿ. ಸೊ ಎಲ್ಲ ಮುಗಿಸ್ಬಿಟ್ಟು ಸಿಗ್ತೀನಿ ನಾನು. ಈಗ ನಾವು ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಸೊ ಗೈಸ್ ನಮಸ್ಕಾರಗಳು. ಈಗ ಫೈನಲಿ ವಾಪಸ್ ಮನೆಗೆ ಬಂದು ಸೇರಿದ್ದೇವೆ. ಸೊ ಆನ್ ದಿ ವೇ ಬರ್ತಾ ಏನೂ ವ್ಲಾಗ್ ಮಾಡಲಿಲ್ಲ, ಫುಲ್ ಕತ್ಲಾಗಿತ್ತು. ಸೊ ಆರಾಮಾಗಿ ಡ್ರೈವಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತಾ ಎಲ್ಲೂ ಸ್ಟಾಪ್ ಕೂಡ ಮಾಡಲಿಲ್ಲ, ತೋರ್ಸೋಕ್ಕೂ ಏನೂ ಇರಲಿಲ್ಲ. ಟೀ ಕಾಫಿ ಆ್ಯಂಡ್ ಐಸ್ ಕ್ರೀಮ್ ಏನಕ್ಕೂ ಸ್ಟಾಪ್ ಇಲ್ಲ ಗೈಸ್. ಅಲ್ಲಿ ಶುರು ಮಾಡಿದ್ದೆ, ಸೀದಾ ಬಂದಿದ್ದೆ ಮನೆಗೆ. ಸೊ ಈ ಥರ ಇತ್ತು ನಮ್ಮ ದಿನ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ವ್ಲಾಗ್ ಮಜಾ ಬಂತು ಅಂತ. ಮಜಾ ಬಂದರೆ ಲೈಕ್ ಮಾಡಿಬಿಡಿ, ಹೊಸಬ್ರು ನೋಡ್ತಾರೆ ಮರಿದಲ್ಲಿ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ವಾಪಸ್ ಮನೆಗೆ ಬಂದಿರೋ ಟೈಮ್ ನೋಡ್ರಿ ಎಷ್ಟಾಗಿದೆ, 12:10 ಆಗಿದೆ. ಐ ಥಿಂಕ್ ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡಿಬಿಟ್ಟು ಇಷ್ಟು ಲೇಟಾಗಿ ಬಂದಿರೋದು ಹಿಸ್ಟ್ರಿನಲ್ಲಿ ತುಂಬ ಕಡಿಮೆ ಸರಿ ಈ ಥರ ಆಗಿರೋದು.